ಈಗ ಇದು ಬೀನ್ಸ್ ಗಿಡದಲ್ಲಿ ಟೊಮಾಟೊ ಬಂದಿದೆ, ತೆಗೆದು ಬಿಡೋಣ ಫ್ರೆಂಡ್ಸ್. ಸೊಪ್ಪು ತೆಗೆಯೋಣ. ಬೀನ್ಸ್ ಗಿಡದಲ್ಲಿರೋ ಎಲ್ಲ ಟೊಮೊಟೊ ಎಲ್ಲ ತೆಗೆದು ಬಿಡೋಣ. ನೀರಿಗೆ ಹಾಕಿ ನಾವು ಬೇರೆ ಇದಕ್ಕೆ ಹಾಕ್ಬಿಡೋಣ. ನೋಡಿದ್ರೆ ಇದು ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ಯಾಕೆ ನಾವು ಇದನ್ನು ಮಾಡೋದು. ಇದು ಬೀನ್ಸ್ ಗಿಡ, ಟೊಮೊಟೊ ಎಲ್ಲ ತೆಗೆದುಬಿಡೋಣ. ಇದು ನಾನು ಹಾಕೇ ಇಲ್ಲ ನೋಡಿ, ಹಾಕಲಿಲ್ಲದ್ದು ಬಂದಿರೋದು ಟೊಮೊಟೊ ಎಲ್ಲ. ಈ ಮಣ್ಣಲ್ಲಿ, ಈ ಲಿಕ್ವಿಡ್ಡು ನಮ್ಮ ಮಣ್ಣಲ್ಲಿ ಎಷ್ಟು ಸತ್ವ ಇದೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ನೀವೇ ನೋಡಿ. ಓನ್ಲಿ ಒಣ ಗೊಬ್ಬರ ಮಾಡಿ ನಾನು ಹಾಕಿದ್ದೆ. ಇದೆಲ್ಲ ಮತ್ತೆ ಬೇರು ತೆಗಿಬೇಕು ನಾನು. ಬೇರು ತೆಗಿಲಿಲ್ಲ ಅಂದರೆ ಮತ್ತೆ ಅದು ಚಿಗುರು ಬಂದುಬಿಡುತ್ತೆ ನೋಡಿ. ಬೀನ್ಸ್ ಗಿಡ ಎಷ್ಟು ಕಳೆ ನೋಡಿ. ಫ್ರೆಂಡ್ಸ್, ನಾನು ಈ ಬುಡ ತೆಗಿತೀನಿ, ಆಮೇಲೆ ತೆಗಿತೀನಿ. ಈ ಸೊಪ್ಪು ಇಷ್ಟು ಬಂದಿದೆ. ನೀರೆಲ್ಲ ಹಾಕಿಟ್ಬಿಡೋಣ. ಎರಡೆರಡೇ ಗಿಡ ನಾನು ಬೀನ್ಸ್ ಗಿಡ ಹಾಕಿದ್ದಿದ್ದು ನೋಡಿ. ಇಷ್ಟು ಹೆಲ್ದಿಯಾಗಿ ಬಂದ್ಬಿಟ್ಟಿದೆ ನೋಡಿ. ಇದು ಗಣಿಕೆ ಸೊಪ್ಪು ನೋಡಿದ್ರೆ, ಗಣಿಕೆ ಸೊಪ್ಪು. ಇದು ಅರವೆ ಸೊಪ್ಪು. ಬೀನ್ಸ್ ಗಿಡ ಇರೋದು ಒಂದೇ. ಈ ಥರ ಕಳೆ ತುಂಬ್ಕೊಂಡ್ಬಿಟ್ರೆ ಈ ಬೀನ್ಸ್ ಗಿಡ ಡೆವಲಪ್ ಆಗಲ್ಲ ಅಲ್ವಾ. ಅದಕ್ಕಾಗಿ ನಾವು ಈ ಕಳೆನ ಓನ್ಲಿ 15 ಡೇಸಿಗೆ ನೋಡಿ ಫ್ರೆಂಡ್ಸ್, ಇಷ್ಟು ಕಳೆ ಬಂದಿದೆ 15 ದಿನಕ್ಕೆ. ಈ ಬುಡ ತೆಗಿತೀನಿ, ಇದು ಬಿಟ್ಟರೆ ಮತ್ತೆ ಬರ್ತದೆ. ಇವಾಗ ನಿಮಗೆ ಲೇಟ್ ಆಗುತ್ತಲ್ವಾ ಅದೆಲ್ಲ ತೆಗಿಯೋದು, ಅದಕ್ಕೆ ನಾನು ಈಗ ತೆಗಿಯೋಕ್ಕಾಗಲ್ಲ. ಫ್ರೆಂಡ್ಸ್, ಈಗ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ.